ಇದೆ ಮಂಡ್ಯದ ಕೆಆರ್ಎಸ್ ಒಡಲು ವಸ್ತುಸ್ಥಿತಿ ವೀಕ್ಷಣೆಗೆ ಮುಂದಾದ ಬಿಜೆಪಿ. ಇಂದು ಕೆಆರ್ಎಸ್ಗೆ ಭೇಟಿ ನೀಡಲಿರುವಂತಹ ನಿಯೋಗ ಬರಿದಾಗ್ತಾ ಇದೆ ಮಂಡ್ಯದ ಕೆಆರ್ಎಸ್ ಒಡಲು ವಸ್ತುಸ್ಥಿತಿ ವೀಕ್ಷಣೆಗೆ ಮುಂದಾದ ಬಿಜೆಪಿ. ಇಂದು ಕೆಆರ್ಎಸ್ಗೆ ಭೇಟಿಯನ್ನು ನೀಡಲಿರುವ ನಿಯೋಗ ಮಧ್ಯಾಹ್ನ 12ಕ್ಕೆ ಆರ್ ಅಶೋಕ್ ಮತ್ತು ಟೀಮ್ ವಿಸಿಟ್ ನೀಡಲಿದೆ. ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ಕೆಆರ್ಎಸ್ ಮಳೆ ಇಲ್ಲದೆ ಖಾಲಿಯಾಗ್ತಾ ಇದೆ. ಕೃಷ್ಣರಾಜ ಸಾಗರ ಡ್ಯಾಂನ ರಿಯಾಲಿಟಿ ಚೆಕ್ಗೆ ಮುಂದಾದ ಬಿಜೆಪಿ. ಇನ್ನು ಮಂಡ್ಯದ ಕೆಆರ್ಎಸ್ ಒಡಲು ಈಗ ಬರಿದಾಗ್ತಾ ಇದೆ. ಮತ್ತೊಂದು ಕಡೆ ರೈತರು ಬಹಳ ಕಂಗಾಲಾಗಿದ್ದಾರೆ. ಯಾಕೆಂತಂದ್ರೆ ಬೆಳೆದಂತಹ ಬೆಳೆಗೆ ನೀರು ಅನ್ನೋದು ಅತ್ಯವಶ್ಯಕ. ಅಂಥದ್ರಲ್ಲಿ ನೀರು ಇಲ್ಲ ಅಂತಂದ್ರೆ ಏನು ಮಾಡಬೇಕು ಅಂತ ರೈತರು ಗೋಳಾಡ್ತಾ ಇದ್ದಾರೆ. ಇನ್ನು ಬಹಳ ಪ್ರಮುಖವಾಗಿ ಕೆಆರ್ಎಸ್ ಬರಿದಾಗ್ತಾ ಇದೆ. ಒಂದು ಕಡೆ ಮಳೆ ಕೂಡ ಇಲ್ಲ. ರೈತರು ಹಾಗಾಗಿ ಗೋಳಾಡ್ತಾ ಇದ್ದಾರೆ, ಸರ್ಕಾರದ ಮೊರೆ ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ಒಂದು ವಸ್ತುಸ್ಥಿತಿ ಯಾವ ರೀತಿ ಇದೆ ಅಂತ ವೀಕ್ಷಣೆ ಮಾಡಲಿಕ್ಕೂ ಕೂಡ ಬಿಜೆಪಿ ಈಗ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಇವತ್ತು ಈ ಒಂದು ಕೆಆರ್ಎಸ್ಗೆ ಬಿಜೆಪಿಯ ನಿಯೋಗ ಭೇಟಿಯನ್ನ ಕೊಡ್ತಾರೆ. ಇನ್ನು ಮಧ್ಯಾಹ್ನ 12ಕ್ಕೆ ಆರ್ ಅಶೋಕ್ ಮತ್ತೆ ಟೀಮ್ ವಿಸಿಟ್ ಅನ್ನ ಮಾಡ್ತಾರೆ. ಅಲ್ಲಿ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ, ಜೊತೆಗೆ ಅಲ್ಲಿ ರೈತರನ್ನು ಕೂಡ ಮಾತನಾಡಿಸುವ ಕೆಲಸ ಕೂಡ ಮಾಡಬಹುದು. ಯಾಕೆಂತಂದ್ರೆ ರೈತರ ಸಮಸ್ಯೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅಲ್ಲಿ ಇರುವಂತಹ ರೈತರೆಲ್ಲರೂ ಕೂಡ ಸುತ್ತಮುತ್ತ ಇರುವಂತಹ ಹಳ್ಳಿಯಲ್ಲಿರುವಂತಹ ರೈತರು ಬಹುತೇಕ ಈ ಒಂದು ಕೆಆರ್ಎಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅಯ್ಯೋ ಮಳೆ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಡ್ಯಾಮ್ನಲ್ಲಿ ನೀರಿದ್ರೆ ನಮ್ಮ ಬೆಳೆಗಳಿಗೆ ಒಂದು ಸರಿಯಾದಂತಹ ನೀರನ್ನು ಒದಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ನೀರನ್ನು ಒದಗಿಸಿದ ನಂತರ ಬೆಳೆಗಳು ಬಹಳ ಚೆನ್ನಾಗಿ ಬರುತ್ತೆ. ನಮ್ಮ ಸಮಸ್ಯೆಗಳು ಕಷ್ಟಗಳೆಲ್ಲವೂ ಕೂಡ ದೂರ ಆಗುತ್ತೆ ಅಂತ ರೈತರು ಬಹಳ ಕನಸನ್ನ ಕಂಡಿದ್ರು. ಆದ್ರೆ ಈಗ ಆ ಒಂದು ಕನಸು ನನಸಾಗುವ ಲಕ್ಷಣಗಳೇ ಕಾಣ್ತಾ ಇಲ್ಲ. ಯಾಕೆಂತಂದ್ರೆ ನೀವು ಕೂಡ ಗಮನಿಸ್ತಾ ಇದ್ದೀರಾ ಕೆಆರ್ಎಸ್ ಒಡಲು ಯಾವ ರೀತಿ ಇದೆ ಅಂತ. ಕಂಪ್ಲೀಟ್ ಬರಿದಾಗ್ತಾ ಇದೆ. ಮತ್ತೊಂದು ಕಡೆ ಬರಗಾಲದ ಭೀತಿ. ಇನ್ನು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಆಲ್ರೆಡಿ ಈ ಒಂದು ಬರಗಾಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ. ಮಳೆಯನ್ನ ನಂಬಿ ಅಥವಾ ಈ ಒಂದು ಡ್ಯಾಮ್ಗಳಲ್ಲಿರುವಂತಹ ನೀರನ್ನ ಬಿಡಿ ಅಂತ ನಮ್ಗೆ ಯಾವುದೇ ರೀತಿಯ ಒತ್ತಡವನ್ನ ಹಾಕಬೇಡಿ, ಸಾಕಷ್ಟು ಬರಿದಾಗಿದ್ದಾವೆ ಡ್ಯಾಮ್ಗಳು ಅಂತ ಕೆಲವೊಂದಿಷ್ಟು ಸೂಚನೆಗಳನ್ನು ಕೂಡ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಕೆಆರ್ಎಸ್ ಒಡಲು ಕೂಡ ಈಗ ಬರಿದಾಗ್ತಾ ಇದೆ. ಇದನ್ನ ಹೋಗಿ ವೀಕ್ಷಣೆಯನ್ನ ಮಾಡಲಿಕ್ಕೆ ಈಗ ಬಿಜೆಪಿಯವರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಇವತ್ತು ಮಧ್ಯಾಹ್ನ 12ಕ್ಕೆ ಆರ್ ಅಶೋಕ್ ಮತ್ತು ಟೀಮ್ ವಿಸಿಟ್ ಅನ್ನ ಮಾಡ್ತಾರೆ. ಅಲ್ಲಿರುವಂತಹ ವಸ್ತು ಸ್ಥಿತಿಯನ್ನು ಕೂಡ ವೀಕ್ಷಣೆ ಮಾಡ್ತಾರೆ.